ಅವರು ಕೂಡ ಸುಗಮ ಸಂಗೀತ ಕ್ಷೇತ್ರದಲ್ಲಿದ್ದವರು ನೀವು ಕೂಡ ಅಂದ್ರೆ ಆ ಸ್ವೀಟ್ ಕಾಂಪಿಟೇಷನ್ ಇರುತ್ತಲ್ಲ ಹಂಗೇನಾದ್ರು ಇರ್ತಿತ್ತ ನಿಮ್ಮ ನಡುವೆ? ನನಗೆ ಸ್ಟೇಜ್ ಮೇಲೆ ಕೂತ್ರೆ ಎಲ್ಲ ಹಾಡು ನಾನೇ ಹಾಡಬೇಕು. ಅವರು ನನಗೆ ಯಾವುದೋ ಹಾಡು ಇಷ್ಟ ಆಗ್ಬಿಡ್ತು ಅಂದರೆ ಅದು ರಫಿಯವ್ರ ಹಾಡಿರಲಿ, ಕಿಶೋರ್ ಕುಮಾರ್ ಅವ್ರ ಹಾಡಿರಲಿ, ಬಾಲಸುಬ್ರಹ್ಮಣ್ಯಂ ಅವ್ರ ಹಾಡಿರಲಿ, ನಾನು ಹಾಡ್ಬೇಕದು. ನಲಿವ ಮನ ಹೊಂದಿದಿನ. ಶಿವಮೊಗ್ಗ ಸುಬ್ಬಣ್ಣನವರು ಖ್ಯಾತ ಸುಗಮ ಸಂಗೀತದ ಗಾಯಕರು, ಅವರ ಮನೆ ಸೊಸೆಯಾಗಿ ಹೋದ್ರಿ. ಹೌ ಡಿಟ್ ಇಟ್ ಹ್ಯಾಪನ್? ಯಾವ ರೀತಿ ಮದುವೆ ಆಗಿದ್ದು ಹೇಗೆ? ನಿಮ್ಮ ಮತ್ತು ಸರ್ ಪರಿಚಯ ಆಗಿದ್ದು ಹೇಗೆ? ನನಗೆ ಎಲ್ಲದರ ಹದವಾದ ಮಿಶ್ರಣ ಮಾಡಿ ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಮದುವೆಗೆ ಮುಂಚೆ ಒಡನಾಟ ಎಲ್ಲ ಏನಿರಲಿಲ್ಲ ನನಗೆ. ನಾನು ಅವಾಗ ಸಿಕ್ಕಾಪಟ್ಟೆ ತೆಳ್ಳಗಿದ್ದೆ. ಅಪ್ಪ ನನಗೆ ನಾಯಿ ಹೊಡೆಯೋ ಕೋಲು ಅಂತಾನೆ ಹೆಸರಿಡ್ತಾ ಇದ್ರು. ಒಂದು ದಿವಸದಲ್ಲಿ 15 ಹಾಡು ರೆಕಾರ್ಡ್ ಮಾಡಿರೋದು ರೆಕಾರ್ಡ್ ಇದೆ. ನಾನಿನಗೆ ನೀ ನನಗೆ ಜೇನಾಗುವ. ಈಗ ತಂದೆ ಜೊತೆಗೆ ಇವಾಗ ಒಂದು ಹೇಳಿದ ಜನಪದ ಗೀತೆ ಬಿಟ್ಟು ಬೇರೆ ಯಾವುದಾದ್ರು ತುಂಬಾ ಇಬ್ರು ಯಾವಾಗಲೂ ನಿಮ್ಮ ಮತ್ತೆ ತಂದೆ ನಡುವೆ ಇರ್ತಿತ್ತಾ ಅದು ಕಾಂಪಿಟೇಷನ್, ಸ್ವೀಟ್ ಕಾಂಪಿಟೇಷನ್ ಇರ್ತಿತ್ತಾ? ಯಾಕಂದ್ರೆ ಅವರು ಕೂಡ ಸುಗಮ ಸಂಗೀತ ಕ್ಷೇತ್ರದಲ್ಲಿದ್ದವರು, ನೀವು ಕೂಡ ಅಂದ್ರೆ ಆ ಸ್ವೀಟ್ ಕಾಂಪಿಟೇಷನ್ ಇರುತ್ತಲ್ಲ ಹಂಗೇನಾದ್ರು ಇರ್ತಿತ್ತ ನಿಮ್ಮ ನಡುವೆ? ಕಾಂಪಿಟೇಷನ್ ಅಂದರೆ ಯಾವ ರೀತಿ ಇದನ್ನು ನಾನು ಹೇಳ್ಬಹುದು ಅಂದರೆ, ನನಗೆ ಸ್ಟೇಜ್ ಮೇಲೆ ಕೂತ್ರೆ ಎಲ್ಲ ಹಾಡು ನಾನೇ ಹಾಡಬೇಕು. ಈ ಹಾಡು ನಾನೇ ಹಾಡ್ತೀನಿ, ಆ ಹಾಡು ನಾನೇ ಹಾಡ್ತೀನಿ, ಫೀಮೇಲ್ ಸಾಂಗ್ ನಾ ಹಾಡೋದಲ್ಲ, ಮೇಲ್ ಸಾಂಗು ನಾನೇ ಹಾಡ್ತೀನಿ. ಅಪ್ಪನ ಪಾಪ ಹಾಡಕ್ಕೆ ಬಿಡ್ತಿರ್ಲಿಲ್ಲ ನಾನು. ಅವರು ನನ್ಗೆ ಯಾವುದೋ ಹಾಡು ಇಷ್ಟ ಆಗ್ಬಿಡ್ತು ಅಂದರೆ ಅದು ರಫಿಯವ್ರ ಹಾಡಿರಲಿ, ಕಿಶೋರ್ ಕುಮಾರ್ ಅವ್ರ ಹಾಡಿರಲಿ, ಬಾಲಸುಬ್ರಹ್ಮಣ್ಯಂ ಅವ್ರ ಹಾಡಿರಲಿ, ನಾನು ಹಾಡ್ಬೇಕದು. ನಿಮ್ಗೆ ಅದೇ ಅಪ್ಪನ ಫೇವ್ರೆಟ್ ಸಾಂಗ್ ಆಗಿರುತ್ತೆ. ಅವ್ರು ನೆಕ್ಸ್ಟ್ ಹಾಡ್ತೀನಿ ಅಂತ ಅದು ಇಟ್ಕೊಂಡು ಕೂತಿರ್ತಾರ, ಅಪ್ಪ ನಾನು ಹಾಡ್ತೀನಿ ಅಂತ. ಸೊ ಹಿಂಗೆ ಯಾರಿಗೂ ಸ್ಕೋಪೇ ಕೊಡ್ದಿದ್ದೆ. ಸ್ವೀಟ್ ಅದೊಂಥರ ಕೇಳೋದೇ ನಮ್ಗೆ ಬೇರೆಯವ್ರ ಜೊತೆಗೆ ಲೀನಿಯನ್ಸ್ ಇರಲ್ಲ. ಅಪ್ಪ ಅಮ್ಮ ಅಂತ ಏನಾದ್ರು ಮಾಡಿ, ಮತ್ತೆ ಅಪ್ಪ ಅಮ್ಮ ನಮ್ಮ ಬೆಳವಣಿಗೆಯಲ್ಲಿ ಅವ್ರು ಖುಷಿ ಕಾಣ್ತಾರೆ. ನೀವ್ ಹಾಡಿದ್ರೆ ಅವ್ರು ಹಾಡ್ದಂಗೆ. ಯಾವ್ದಾದ್ರು ಸಾಂಗ್ ಇಬ್ರು ಜುಗಲ್ ಬಂದಿದ್ದು ತುಂಬಾ ಹಾಡ್ತಿದ್ವಿ ಅಥವಾ ಸ್ಟೇಜ್ ಶೋದಲ್ಲಿ ಈ ತರದ್ದು, ಅದಕ್ಕೆ ಆಡಿಯನ್ಸ್ ರೆಸ್ಪಾನ್ಸ್ ಚೆನ್ನಾಗಿರ್ತಿತ್ತು, ಆ ತರದ್ದು ಯಾವ್ದಾದ್ರು ಇದೆಯಾ? ಸಿಕ್ಕಾಪಟ್ಟೆ ಇದಾವೆ. ಒಂದು ಬಾರ ಚಂದ್ರಮ, ಆಮೇಲೆ ಆ ಹಾಡು ನಲಿವ ಮನ ಹೊಂದಿದಿನ, ಚೆನ್ನಾದ ಸಮ್ಮಿಲನ ಹೊನ್ನಾದ ಮಹಾದಿನ, ಒಲುಮೆಯ ವಿನೂತನ ಭಾವನ ಜೀವನ ನಲಿವ ಮನ. ಇದು ನನ್ಯಾಕೆ ನೀ ಹಾಗೆ ನೋಡುವೆ ಮಾತಾಡುವ ಇಲ್ಲವೇ. ಈ ಹಾಡು ಮೆಲ್ಲು ಸಿರೆ ಸವಿಗಾನ, ಎದೆ ಜಲ್ಲೆನೆ ಹೂವಿನ ಬಾಣ, ಈ ಹಾಡು. ಆಮೇಲೆ ಬಾಲು ಸರ್ ಕೂಡ ತುಂಬ ಇಷ್ಟವಾಗಿರುವಂಥ ಒಂದು ಡ್ಯೂಯೆಟ್ ಇದೆ, ಆಶಾ ಭೋಸ್ಲೆ ಅವರು ಮತ್ತು ಮೊಹಮ್ಮದ್ ರಫಿ ಅವರು ಹಾಡಿರುವಂಥದ್ದು. ಅದನ್ನು ನಾನು ಅಪ್ಪ ತುಂಬ ಹಾಡ್ತಾ ಇದ್ವಿ. ದೀವಾನ ಹುವಾ ಬಾದಲ್ ಸಾವನ್ ಕಿ ಘಟಾ ಛಾಯಿ, ये देख के दिल झूमा, ली प्यार ने अंगड़ाई, दीवाना हुआ बादल. ಈ ಹಾಡು ನಾನು ಅಪ್ಪ ತುಂಬ ಹಾಡೋದು ಯಾವಾಗಲೂ. ಆಮೇಲೆ ಮೈ ಪ್ಯಾರ್ ಕರಾಯಿ ಹೂ तेरे जुल्फ के साए में कुछ देर ठहर जाओ, तुम एक मुसाफिर हो, कब छोड़ के चल दोगे, ये सोच के घबराऊं, मैं प्यार कर रही हूँ. ಸೋ ಸೋ ಸ್ವೀಟ್. ನಿಮ್ಗೆ ಲಿರಿಕ್ಸ್ ಅರ್ಥ ಆಗದೆ ಇರುವಂತ ವಯಸ್ಸಿನಿಂದ ಈಗ ಲಿರಿಕ್ಸ್ ಅರ್ಥ ಆಗೋ ವಯಸ್ಸುವರೆಗೂ ಕೂಡ ಸಂಗೀತನ ಆಸ್ವಾದಿಸ್ಕೊಂಡು ಬರೋದಿದೆಯಲ್ಲ, ನಿಮ್ ಜೊತೆಗೆ ಆ ಹಾಡು ಕೇಳ್ತಿದ್ರೆ ನಾನು ಅದರಲ್ಲೇ ಹೋಗ್ತಾ ಇದ್ದೀನಿ. ಮೇಡಮ್, ಪ್ರೊಫೆಷನಲ್ ಟರ್ನ್ ಒಂದ್ ಕಡೆ, ಅದು ಒಂದ್ ರೀತಿ ನಾವು ಯಶಸ್ಸಿನ ಮೆಟ್ಟಲ್ ದಾಟೋದು ಒಂದ್ ಕಡೆ. ಪರ್ಸನಲ್ ಟರ್ನ್ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಒಂದು ಪರ್ಸನಲ್ ಟರ್ನ್ ಅಂತ ಇರುತ್ತೆ. ದ್ಯಾಟ್ ಇಸ್ ಅ ಸ್ವೀಟ್ ಟರ್ನ್. ಪ್ರತಿಯೊಬ್ರು ಬಯಸೋದು ಮದುವೆ ಅನ್ನೋ ಹಂತ.
ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಅಥವಾ ಗಂಡಿಗೂ ಒಂದು ಇಷ್ಟೊಂದು ನಮ್ದು ವೈಯಕ್ತಿಕ ಜೀವನ ಅಂತ ಆದ್ಮೇಲೆ ನಾವು ಒಂದು ಕೂಡ ದಾಂಪತ್ಯ ಜೀವನಕ್ಕೆ ಹೋಗ್ಬೇಕು ಅಂತ. ನಿಮ್ ಜೀವನದಲ್ಲಿ ಒಂದು ಸ್ವೀಟ್ ಟರ್ನ್ ಆಯ್ತು. ಶಿವಮೊಗ್ಗ ಸುಬ್ಬಣ್ಣನವರು ಖ್ಯಾತ ಸುಗಮ ಸಂಗೀತದ ಗಾಯಕರು, ಅವರು ಮನೆ ಸೊಸೆಯಾಗಿ ಹೋದ್ರಿ. ಅವರು ಮದ್ವೆಗೂ ಮುಂಚೆ ನಿಮ್ಮ ಡಿಸ್ಟೆಂಟ್ ರಿಲೇಟಿವ್ ಅಂತ ಅನ್ಕೊಳ್ತೀನಿ. ಸೊ ಅಲ್ಲಿ ಆ ಒಂದು ಹೌ ಡಿಟ್ ಇಟ್ ಹ್ಯಾಪನ್, ಯಾವ ರೀತಿ ಮದ್ವೆ ಆಗಿದ್ದು ಹೇಗೆ, ನಿಮ್ಮ ಮತ್ತು ಸರ್ ಪರಿಚಯ ಆಗಿದ್ದು ಹೇಗೆ, ಅದರದ್ದು ಮೆಲುಕು ಹಾಕೋದಿದ್ರೆ? ನೋಡಿ, ಎಲ್ಲದಕ್ಕೂ ಒಂದು ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ತೀವಲ್ಲ. ಕೆಲವರಿಗೆ ಒಂದಿದ್ರೆ ಇನ್ನೊಂದಿರಲ್ಲ, ಇನ್ನೊಂದಿದ್ರೆ ಮತ್ತೊಂದಿರಲ್ಲ, ಆ ಥರ ಏನೊಂದು. ಬಟ್ ದೇವ್ರ ದಯದಿಂದ ನನಗೆ ಎಲ್ಲದರ ಹದವಾದ ಮಿಶ್ರಣ ಮಾಡಿ ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಅಪ್ಪ ಅಮ್ಮನ ಪ್ರೀತಿ, ಅವರು ನನಗೆ ಒಂದು ಸರಿಯಾದ ವಿದ್ಯೆ ಜೊತೆ ಒಂದು ಸಂಸ್ಕಾರ. ನಂಗೆ ಯಾವಾಗಲೂ ವಿದ್ಯೆಗಿಂತ ವಿನಯ ಮುಖ್ಯ ಅಮ್ಮ ಅಂತ ಹೇಳೇ ಬೆಳೆಸಿದವರು. ಸೊ ಇಷ್ಟು ಒಳ್ಳೆ ಸಂಸ್ಕಾರವನ್ನು ಕೊಟ್ಟಂಥ ತಂದೆ ತಾಯಿ. ಅದೇ ನಿಮಗೆ ಚೆನ್ನಾಗಿ ನೀವು ಹೋಮ್ವರ್ಕ್ ಮಾಡಿಬಿಟ್ಟಿದ್ದೀರಿ. ನಮಗೆ ರಿಲೇಟಿವೇ ಆಗಬೇಕು. ಮುಂಚೆ ಆ್ಯಕ್ಚುಲಿ ಸುಬ್ಬಣ್ಣಜ್ಜ ಅಂತ ಕರಿತಾ ಇದ್ದ ಅವ್ರನ್ನ. ಆಮೇಲೆ ಯಾವುದೋ ಒಂದು ಕಾರ್ಯಕ್ರಮ ನಂಗೆ ಅಜ್ಜ ಅಂತ ಕರಿಬೇಡ ನೀನು ಅಂತ ಅವರು ಜೋರು ಮಾಡಿದರು. ಆಮೇಲೆ ನಂಗೆ ಅವ್ರಿಗೆ, ನಾನು ಚಿಕ್ಕವಳಿದ್ದಾಗ ಮತ್ತೆಂತ ಏನು ಕರಿಬೇಕು ಅಂತ, ಸುಬ್ಬಣ್ಣ ಅಂತ ಕರಿ ಅಂದರು. ಅವ್ರ ಧ್ವನಿ ಗೊತ್ತಲ್ಲ ನಿಮಗೆ. ಅಯ್ಯೋ, ಇಷ್ಟು ದೊಡ್ಡವ್ರನ್ನ ನಾನು ಸುಬ್ಬಣ್ಣ ಅಂತ ಹೆಂಗೆ ಕರೀಲಿ? ಆಮೇಲೆ ನೆಕ್ಸ್ಟ್ ಟೈಮಿಂದ ನಂಗೆ ಏನು ಕರಿಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಸೈಲೆಂಟಾಗಿ ಸೈಡ್ಗೆ ಹೋಗ್ಬಿಡ್ತಾ ಇದ್ದೆ ಅವ್ರು ಸಿಕ್ಕಿದ್ರೆ. ಮತ್ತೆ ಸಿಟ್ಟು ಬಂತು ಅವರಿಗೆ, ನಿನ್ಗೆ ಅಹಂಕಾರ, ನೀನು ಸಿಕ್ಕಿದ್ರು ಮಾತಾಡಿಸ್ತಾ ಇಲ್ಲ ಅಂತ. ನಾಳೆ ನಿಮ್ಗೆ ಏನು ಕರಿಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಅಂತ. ಬಟ್ ತುಂಬ ಪ್ರೀತಿ ಮಾಡೋಣ ಅವರಿಗೆ. ನಗರದ ನಂಟು ತುಂಬ ಇದೆ ಅವರಿಗೆ. ನಗರ ಅಂದರೆ ತುಂಬ ಪ್ರೀತಿ. ನಗರದ ಕುಡಿ ನಮ್ಮ ಮನೆಗೆ ಬಂತು, ನಗರದ ಕುಡಿ ನಮ್ಮ ಮನೆಗೆ ಬಂತು ಅಂತ ಯಾವಾಗಲೂ ಹೇಳ್ತಾ ಇದ್ರು. ತುಂಬ ಆಸೆ ಮಾಡೋರು. ಆಮೇಲೆ ನಮ್ಮ ಅತ್ತೆಯವರು ಕೂಡ ತುಂಬ, ನಾನಿರೋವರೆಗೂ ನೀನು ಆರಾಮಾಗಿ ನಿನ್ನ ಕೆಲಸ ಮಾಡ್ಕೊ, ನಿನ್ನ ಮಕ್ಳು ನೋಡ್ಕೊ, ನೀನೇನು ಮನೆ ಕೆಲಸ ಅಂತ ಪಡಬಾರ್ದು, ನನ್ನ ಮಗಳ ಥರನೇ, ನನ್ನ ಮಗಳು ಬೇರೆ ಅಲ್ಲ, ನೀ ಬೇರೆ ಅಲ್ಲ ಅಂತಾನೆ ಯಾವಾಗಲೂ ಹೇಳೋರು. ವೆರಿ ಫಾರ್ಚೂನ್. ಅದೇ ಹೇಳಿದ್ದು, ಅದು ಯಾವ ಜನ್ಮದ ಪುಣ್ಯನೋ ಅಂತ ಅದಕ್ಕೆ ಹೇಳಿದ್ದು. ಆಮೇಲೆ ಚಂದದ 2 ಮಕ್ಕಳು ಇದ್ದಾವೆ. ನನಗೆ ಎಲ್ಲ ರೀತಿಲೂ ಸಪೋರ್ಟ್ ಮಾಡ್ತವೆ, ಪ್ರೀತಿ ಮಾಡ್ತವೆ. ಆಮೇಲೆ ಒಳ್ಳೆ ಕ್ರಿಟಿಕ್ ಕೂಡ ನನ್ನ ಮಕ್ಕಳು, ನನ್ನ ಗಂಡ ಎಲ್ಲ. ನನಗೆ ನಾನು ಯಾವ್ದಾದ್ರು ಹಾಡು ರೆಕಾರ್ಡ್ ಮಾಡಿ ಬಂದ ತಕ್ಷಣ ಅವ್ರಿಗೆ ಕೇಳಿಸ್ತೀನಿ, ಗಂಡಂಗೆ ಕೇಳಿಸ್ತೀನಿ, ಮಕ್ಳಿಗೆ ಕೇಳಿಸ್ತೀನಿ. ಯಾವುದು ಫಿಲ್ಟರ್ ಇಲ್ಲದೆ ಅಲ್ಲಿಂದ ಬರುತ್ತೆ, ಫೀಡ್ಬ್ಯಾಕ್ ಬರುತ್ತೆ ಕರೆಕ್ಟಾಗಿ. ಸೊ ಅದು ತುಂಬ ಹೆಲ್ಪ್ ಆಗುತ್ತೆ ನನಗೆ. ಆಮೇಲೆ ಅವು ನನ್ನ ಪ್ರೊಫೆಷನ್ನಲ್ಲಿ ಇರೋವಂಥ ಕಷ್ಟಗಳಿರ್ಬೋದು, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಸ್ಪಂದಿಸ್ತವೆ ತುಂಬ ಚೆನ್ನಾಗಿ. ಸೊ ಇದೆಲ್ಲ ಒಳ್ಳೆ ರೀತಿಯಲ್ಲೇ ಆಯಿತು. ನನ್ನ ಗಂಡನ ಜೊತೆ ಮದುವೆಗೆ ಮುಂಚೆ ಒಡನಾಟ ಎಲ್ಲ ಏನಿರಲಿಲ್ಲ ನನಗೆ. ಆಮೇಲೆ ನಾವು ಬಸವನಗುಡಿಯಲ್ಲಿ ಇದ್ವಲ್ಲ, ಅಲ್ಲಿಂದ ಬನಶಂಕರಿಗೆ ಬಸವನಗುಡಿಯಲ್ಲಿ ಬಾಡಿಗೆ ಮನೇಲಿ ಇದ್ದಿದ್ದು. ಅಲ್ಲಿ ಆ್ಯಕ್ಚುಲಿ ನಮ್ಮ ಚಿಕ್ಕಪ್ಪನ ಜೊತೆ ಬರ್ತಾ ಇದ್ದೆ ಅಂತೆ ನನ್ನ ಗಂಡ. ಬರ್ತಾ ಇದ್, ನಾನು ಅವ್ನಿಗೆ ಹೋಗು ಬಾ ಅಂತಾನೆ ಕರೋದು. ಮದುವೆ ಆದ ಹೊಸರಲ್ಲಿ ಹೋಗಿ ಬನ್ನಿ ಅಂತ ಕರಿಬೇಕಾ ನಿಂಗೆ, ಯಾಕಂದ್ರೆ ಸೊಸೈಟಿ ಏನೋ ಗಂಡಂಗೆ ಹೋಗು ಬಾ ಅಂತಾಳ. ಅವಾಗ 23-24 ವರ್ಷದ ಹಿಂದೆದ್ದು ಕೇಳಿದ್ದೆ. ಅದಕ್ಕೆ ಹೌದಾ, ನೀ ಹೋಗಿ ಬನ್ನಿ ಅಂತ ನೀ ಕರೆದ್ರೆ ನಾನು ನಿಂಗೆ ಹಂಗೆ ಕರಿತೀನಿ ಅಂತ ಹೇಳ್ದ. ಅಯ್ಯೋ ಬೇಡ ಅಂತ, ಖಾಲಿ ನಮಸ್ಕಾರ ಮಾಡ್ಬೇಕಾ ಮಾಡ್ಲಾ ಅಂತೆಲ್ಲ ಕೇಳ್ದಂಗೆ ಹೊಸ್ತಲ್ವಾ. ಅದಕ್ಕೆ ನೀನ್ ನನ್ ಕಾಲಿ ನಮಸ್ಕಾರ ಮಾಡು, ನಾನ್ ನಿನ್ ಕಾಲಿ ನಮಸ್ಕಾರ ಮಾಡ್ತೀನಿ. ತುಂಬಾ ಕೀಟ್ಲೆ ಸ್ವಭಾವ. ಅಂದ್ರೆ ಇಷ್ಟ ಇಲ್ಲ ಅಂತ ಈ ತರ ಕೀಟ್ಲೆ ಮಾಡಿ ತೋರಿಸಿದ್ದು. ಅದೆಲ್ಲ ನಾನ್ ನಂಬೋದಿಲ್ಲ, ನಂಗೆ ಅದೆಲ್ಲ ಬೇಡಪ್ಪ ಅಂತ. ಸೊ ಹೋಗು, ನೀ ಮದ್ವೆಗ್ ಮುಂಚೆ ಹೋಗು ಬಾ ಅಂತ ತಾನೇ ಕರಿತಿದ್ದೆ, ಈಗ ಯಾಕೆ ಚೇಂಜ್ ಆಗ್ಬೇಕು, ಈಗ್ಲೂ ಹೋಗು ಬಾ ಅಂತಾನೆ ಕರಿ ನಂಗೆ ಅಂತ. ಸೊ ಅವನು ಬರ್ತಾ ಇದ್ನಂತೆ ನಮ್ಮ ಮನೆಗೆ. ನಮ್ಮ ಚಿಕ್ಕಪ್ಪ ನಮ್ಮ ಜೊತೆ ಇರ್ತಾ ಇದ್ರು ಅವಾಗ ಒಬ್ರು. ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಅವ್ರ ಜೊತೆ ಎಲ್ಲ ಬರ್ತಾ ಇದ್ನಂತೆ. ನಾನೇನು ಅವಾಗ ಫ್ರಾಕ್ ಹಾಕೊಂಡು ಅಲ್ಲಿ ಇಲ್ಲಿ ಹತ್ತದು ಹಾರದು ಕುಣಿಯೋದೇನೋ ಮಾಡ್ಕೊಂಡು ಓಡಾಡ್ತಿರ್ತಿದ್ದೆ. ಅವಾಗ ನಾನು ಏನು ಮಾತಾಡ್ತಿರ್ಲಿಲ್ಲ, ಎಂತದ್ದು ನಂದೇ ಎಷ್ಟಿರ್ಬೋದು ಆ ಟೈಮಲ್ಲಿ? ನನಗೂ ನನ್ನ ಗಂಡಂಗೂ 6 ವರ್ಷ ವ್ಯತ್ಯಾಸ ಇದೆ. ನಾನು ಅವಾಗೇನು ಸ್ಕೂಲಲ್ಲಿದ್ದೆ. ನಮ್ಮ ಅಮ್ಮ ಈಗಲೂ ಅಣಗಿಸ್ತಾ ಇರ್ತಾರೆ ಅವನಿಗೆ, ಅವಾಗಲೇ ನೀನು ಪ್ಲ್ಯಾನ್ ಮಾಡ್ಕೊಂಡಿದ್ದೇನೋ ರಂಗ ಅಂತ. ಮದುವೆ ಟೈಮಲ್ಲಿ ಇವೆಲ್ಲ ಎಷ್ಟು ಅಣಗಿಸೋರು ಅಂದರೆ, ಈ ಪೋಗಾದಿರಲ್ಲೋ ರಂಗ ಅಂತೆ, ಇದೆಲ್ಲ ಹಾಡುಗಳು ಹೇಳ್ಕೊಂಡು ನಂಗೆ ಚೆನ್ನಾಗಿ ಅಣಗಿಸಿದ್ದಾರೆ ಎಲ್ಲರೂ. ಆಮೇಲೆ ಆ ಬಾಡಿಗೆ ಮನೆಯಿಂದ ಇಲ್ಲಿ ಸ್ವಂತ ಮನೆ ಕಟ್ಟಿಸ್ಕೊಂಡು ಬನಶಂಕರಿಗೆ ಬಂದ್ವಿ.
ನಮ್ಮ ಅಪ್ಪಂಗೆ ತುಂಬ ಆಸೆ. ಎಲ್ಲಿ ನೋಡಿ ಅಪ್ಪ ಅದು ಯಾವುದೋ ಒಳ್ಳೆ ಮುಹೂರ್ತದಲ್ಲಿ ಎಲ್ಲ ಆಸೆಗಳು ಪಟ್ಕೋತಾ ಇದ್ರು ಅಂತ ಕಾಣುತ್ತೆ. ನಾನು ಸಿಂಗರ್ ಆಗಬೇಕು ಅಂತ ಯಾವಾಗಲೂ ಆಸೆ ಪಟ್ಟಿದ್ರು, ನಾನು ಹಾಗೆ ಆದೆ. ಆಮೇಲೆ ಅವರು ಯಾವಾಗಲೂ ಹೇಳ್ತಿದ್ರು ನನಗೆ, ಮಗಳೇ ನೀನು ಎಂತಲ್ಲಿ ನೀನು ಕೊಟ್ಟು ಮದುವೆ ಮಾಡಬೇಕು ಅಂದರೆ ನಂಗೆ ನಿನ್ನ ನೋಡಬೇಕು ಅನ್ಸಿದ ತಕ್ಷಣ ಹಿಂಗೆ ನಡ್ಕೊಂಡು ಹಿಂಗೆ ಹೋಗ್ಬಿಡ್ಬೇಕು, ಬಂದು ಒಂದು ಕಾಫಿ ಕುಡ್ಕೊಂಡು ಹೋಗ್ಬಿಡ್ಬೇಕು, ಅಷ್ಟು ಹತ್ರದಲ್ಲಿ ಇರ್ಬೇಕು ನೀನು ನಂಗೆ ಅಂತ ಹೇಳೋರು. ಹಂಗೆ ಆಗಿದೆ. ನಮ್ಮ ಮನೆಯಿಂದ ಊರಡಿದ್ರೆ ಅಪ್ಪ ಅಮ್ಮ ನನಗೆ ಹೋಗಿ ಬೀಳ್ತೀನಿ ನಾನು. ಅಷ್ಟ ಹತ್ರ ನಾಟ್ ಇವನ್ ಅಂದಿದ್ದಾರೆ. ಸೊ ಅವ್ರದ್ದು ಆ ಆಸೆನೂ ಈಡೇರ್ತು. ಯಾವುದೋ ಒಂದು ಫಂಕ್ಷನ್ನಲ್ಲಿ ಅವಾಗ ನಾವು ಬನಶಂಕರಿಗೆ ಬಂದಿದ್ರಿಂದ ನಮ್ಮನ್ನ ಅಲ್ಲಿ ಆ ಫಂಕ್ಷನ್ನಿಗೆ ಇನ್ವೈಟ್ ಮಾಡಿದ್ರು ಸುಬಣ್ಣ ಅವ್ರ ಮನೆಗೆ ಊಟಕ್ಕೆ. ಸೊ ನಾನು ಹೋಗಿದ್ದೆ, ಏನೋ ಅಪರೂಪಕ್ಕೆ ಸೀರೆ ಬೇರೆ ಉಟ್ಕೊಂಡು ಹೋಗಿದ್ದೆ. ಫಸ್ಟ್ ಟೈಮ್ ಅವನು ಆವಾಗ ತಾನೇ ಲಾಯರ್ ಆಗಿ ಓದಿದ್ದೆಲ್ಲ ಮುಗಿಸಿ ಲಾಯರ್ ಆಗಿ ಆಫೀಸಿಗೆ ಕೋರ್ಟ್ಗೆಲ್ಲ ಹೋಗಕ್ಕೆ ಶುರು ಮಾಡಿದ್ದ. ಊಟಕ್ಕೆ ಅಂತ ಮನೆಗೆ ಅವನು ಬಂದಿದ್ದ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ. ಬಂದವನು ನೋಡಿದಾನೆ, ಪರವಾಗಿಲ್ಲ ಹುಡುಗಿನ ಮದುವೆ ಮಾಡ್ಕೊಬೋದು ಅಂತ ಅನಿಸ್ತೋ ಏನೋ. ಆಮೇಲೆ ಅವನು ಈಗಲೂ ಅಣಗಿಸ್ತಿರ್ತಾನೆ. ನಾನು ಅವಾಗ ಸಿಕ್ಕಾಪಟ್ಟೆ ತೆಳ್ಳಗಿದ್ದೆ. ಅಪ್ಪ ನಂಗೆ ನಾಯಿ ಹೊಡಿಯೋ ಕೋಲು ಅಂತಾನೆ ಹೆಸರಿಡ್ತಾ ಇದ್ರು. ನಾನು ಸೀರೆ ಉಟ್ಕೊಂಡ್ರೆ ಅವ್ರ ಕೈ ಮುಗಿಯೋರು. ಅಪ್ಪ ನಂಗೆ, ಮಗಳೇ ಪ್ಲೀಸ್ ಸೀರೆ ಉಟ್ಕೊಂಡ್ಬೇಡಮ್ಮ, ನೀನು ನೋಡಕ್ಕಾಗಲ್ಲ ನನಗೆ, ಕೋಲಿಗೆ ಬಟ್ಟೆ ಸುತ್ತದಂಗೆ ಇರುತ್ತೆ ಅಂತ. ಇಲ್ಲಿ ಏನೋ ಸ್ಟೈಲ್ ಹೊಡಿಯಕ್ಕೆ ಸೀರೆ ಉಟ್ಕೊಂಡು ಹೋಗಿದ್ದೆ ಇಲ್ಲಿ. ಇವನು ನೋಡಿದ ನನ್ನ. ಆಮೇಲೆ ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಅವ್ನ ಮಾತೆಲ್ಲ ಸ್ವಲ್ಪ ಕಮ್ಮಿನೇ, ಒಂಥರ ವೆರಿ ಲಾಯರ್ ಆಗಿದ್ರು. ಹಾ, ಅಂದ್ರೆ ಕೋರ್ಟಲ್ಲಿ ಕ್ರೌಡ್ ಅಲ್ಲಿ ಇದ್ರಲ್ಲಿ ಎಷ್ಟು ಬೇಕೋ ಅಷ್ಟು. ಆಮೇಲೆ ಅಂದ್ರೆ ಕಂಫರ್ಟ್ ಝೋನಿಗೆ ಬಂದ್ರೆ ಇಬ್ರು ಕಾಂಪಿಟೇಷನ್ ಮೇಲೆ ಮಾತಾಡ್ತಿರ್ತೀವಿ, ಅದು ಬೇರೆ ವಿಷಯ. ಅಂದ್ರೆ ನಮ್ಮ ನೋನ್ ಸರ್ಕಲ್ ಇದ್ರೆ ಬೇರೆನೆ ರೂಪ ಬರ್ತದೆ. ಆಮೇಲೆ ಫೋನ್ ನಂಬರ್ಸ್ ಎಕ್ಸ್ಚೇಂಜ್ ಆಯ್ತು. ಆಮೇಲೆ ಐಸ್ ಕ್ರೀಮ್ ತಿನ್ನಕ್ ಹೋಗೋಣ ಬಾ ಅಂತ ಸುಮಾರು ಸಲ ಮೆಸೇಜ್ ಮಾಡ್ತೆ. ಅವಾಗೆಲ್ಲ ಮೊಬೈಲ್ ಫೋನ್ ಬಂದಿದ್ದು ವಸ್ತು, ನಾರ್ಮಲ್ SMS ಐಸ್ ಕ್ರೀಮ್ ತಿನ್ನಕ್ ಹೋಗೋಣ ಬಾ, ಐಸ್ ಕ್ರೀಮ್. ನಾನು ಏನ್ ಹೇಳೋಗ್ಲಿ ಮನೆಯಿಂದ ಆಚೆ, ನನ್ಗೆ ರೆಕಾರ್ಡಿಂಗ್ಗಳು ಸಿಕ್ಕಾಪಟ್ಟೆ ಇರೋದು ಅವಾಗ. ರೆಕಾರ್ಡಿಂಗ್ ಪ್ರೋಗ್ರಾಮ್ಸ್ ಎಲ್ಲ ನಾನು ನಿಮ್ಗೆ ಅವಾಗ್ಲೇ ಹೇಳ್ತಿದ್ನಲ್ಲ, ಒಂದು ದಿವಸದಲ್ಲಿ 15 ಹಾಡು ರೆಕಾರ್ಡ್ ಮಾಡಿರೋದು ಇದೆ ನನ್ಗೆ, ಅದು ರೆಕಾರ್ಡ್ ಇದೆ. ಸೊ ಅಂತ ಟೈಮಲ್ಲಿ ಇನ್ನೊಂದು ನನ್ಗೆ ಹಿಂಗ್ ಯಾವ್ದೋ ಹುಡುಗನ ಜೊತೆ ಆಚೆ ಹೋಗ್ತಿಂದ ಹೇಳಕ್ಕೆ ನಂಗೆ ಬುಕ್ಲು. ಆಮೇಲೆ ಅಪ್ಪ ಅಮ್ಮ ನಂಗೆ ಎಸ್ಪೆಷಲಿ ಅಪ್ಪ ಒಂಥರ ಕ್ಲೋಸ್ ಫ್ರೆಂಡ್ ತರಾನೆ, ಅವರಿಂದ ಮುಚ್ಚಿಟ್ಟು ಏನು ನಾನು ಮಾಡಿದ್ದಿಲ್ಲ. ಹಾಗಾಗಿ ನೋಡ್ದೆ ಇವನು ಕೇಳ್ತಾನೆ ಇದ್ನಲ್ಲ. ಆಮೇಲೆ ಅವನಿಗೆ ಒಂದ್ ದಿವಸ ಬೇಸತ್ತು, ಬೇಡ ಬಿಡು ನಿಂಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ, ಅಯ್ಯೋ ಇರು 1 ನಿಮಿಷ ಇತ್ತು. ಆಮೇಲೆ ಅಪ್ಪಂಗೆ ಹೇಳ್ದೆ, ಅಪ್ಪ ರಂಗ ಕರಿತಾ ಇದ್ದಾನೆ ಐಸ್ ಕ್ರೀಮ್ ತಿನ್ನಕ್ಕೆ, ಹೋಗ್ಬೋದಾ ಅಂದೆ. ಅಪ್ಪಂಗೆ ರಂಗ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ತುಂಬಾ ಒಳ್ಳೆ ಹುಡುಗ, ತುಂಬಾ ಜವಾಬ್ದಾರಿ ಇರೋಂತ ಹುಡುಗ, ಸಂಸ್ಕಾರ ಇರೋಂತ ಹುಡುಗ ಅಂತ. ಅದಕ್ಕೆ ಆಯ್ತು ಹೋಗ್ಬಾ ಅಂತ ಹೇಳಿದ್ರು. ಆಮೇಲೆ ನಾನೇ ಡ್ರಾಪ್ ಮಾಡ್ತೀನಿ ಇರು ನಿಂಗೆ ಅಂತ ಅವರು ಕರ್ಕೊಂಡು ಹೋದ್ರು. ಎಂತ ಆಕ್ವರ್ಡ್ ಸಿಚುವೇಶನ್ ಇತ್ತು ಅಂದ್ರೆ ಅದು. ಅವನು ಬೇರೆ ಪ್ಲಾನ್ ಮಾಡ್ಕೊಂಡಿದ್ರು, ಅವ್ನು ವೆಯ್ಟ್ ಮಾಡ್ತಾ ಇದ್ದ ಕರ್ಕೊಂಡು ಹೋಗ್ಲಿಕ್ಕೆ ಅಂತ. ಅಪ್ಪ ಅವ್ನ ಕಾರ್ ಪಕ್ಕದಲ್ಲಿ ಸ್ಕೂಟರ್ ತಂದು ನಿಲ್ಸಿ, ಏನ್ ರಂಗ ಹೇಗಿದ್ಯಾ ಅಂದ ತಕ್ಷಣ ಅವನಿಗೆ ಒಂದು ಗಳಿಯದ ತಬ್ಬಿಬ್ಬಾಗೋಯ್ತು. ಆಮೇಲೆ ಬೈತಾ ಇದ್ದ ನಂಗೆ, ಏನೇ ಡೇಟ್ಗೆ ಹೋಗೋಣ ಅಂತ ಕರೆದ್ರೆ ನಿಮ್ಮ ಅಪ್ಪನ ಕರ್ಕೊಂಡ್ ಬಂದಿದ್ದಲ್ಲ. ನಿಮ್ಗೆ ತಲೆಲೇ ಇರ್ಲಿಲ್ಲ ಅನ್ಕೊಂತೀನಿ. ಅಲ್ಲ ಅಂದ್ರೆ ಐಸ್ ಕ್ರೀಮ್ ತಿನ್ನಕ್ ನಾವಿಬ್ರೆ ಹೋಗಿದ್ದು, ಆ ಮೀಟಿಂಗ್ ಪಾಯಿಂಟಿಗೆ ಅಪ್ಪ ಕರ್ಕೊಂಡ್ ಬಂದ್ಬಿಟ್ರು. ಆಮೇಲೆ ಐಸ್ ಕ್ರೀಮ್ ತಿಂತ ನಾವೆಲ್ಲ ನಮ್ಮ ಫ್ಯೂಚರ್ ಪ್ಲಾನ್ಸ್ ಏನು, ಹೇಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಎಲ್ಲ ಮಾತಾಡಿದ್ವಿ. ಆಮೇಲೆ ಡೈರೆಕ್ಟಾಗಿ ಅವನು ಸೀದಾ ನನ್ನನ್ನು ಮದುವೆ ಮಾಡ್ಕೋತೀಯ ಅಂತ ಕೇಳಿದೆ. ಏನು ಡ್ರಾಮಾ ಇಲ್ಲ, ಏನೂ ಇಲ್ಲ. ಆಮೇಲೆ ನಾ ಹೇಳ್ದೆ, ನೋಡಪ್ಪ ಸಂಗೀತದ ಫೀಲ್ಡು ಅಂದರೆ ಏನು, ನೀನು ಅವು ತುಂಬ ವರ್ಷ ಯಾವಾಗಲ್ ಸರ್ ಪಟ್ಟ ಶಿಷ್ಯ ನನ್ನ ಹಸ್ಬೆಂಡು, ತಬಲಾ ಕಲಿತಾ ಇದ್ರು. ಸೊ ನಮ್ಮ ಮಾವನ ಜೊತೆ ಎಲ್ಲ ಕಾರ್ಯಕ್ರಮಗಳಿಗೂ ಹೋಗೋರು ಬೇರೆ. ಹಾಗಾಗಿ ಫೀಲ್ಡ್ ಏನು ಅಂತ ಅವರು ನೋಡಿರೋದ್ರಿಂದ ನಾನು ಹೇಳಿದೆ, ನಿಂಗೆ ಪ್ಲಸ್ ಮೈನಸ್ ಎಲ್ಲ ಗೊತ್ತು ನಿಂಗೆ. ಕೆಲವು ಸಲ ಕ್ಯಾರೆಕ್ಟರ್ ಅಸಾಸಿನೇಷನ್ಸ್ ಮಾಡೋದಿರುತ್ತೆ, ಜಲಸಿಗೆ ಏನೇನೋ ಅಡ್ಡದಾರಿಗಳು ಹಿಡ್ಕೊಂಡು ಹೋಗೋವಂಥದ್ದು ಇರುತ್ತೆ.
ಸೊ ಇದೆಲ್ಲ ನಿನಗೂ ಗೊತ್ತು ಅಂದ್ಕೊಳ್ತೀನಿ, ಈ ಫೀಲ್ಡ್ ಹೇಗೆ ಅನ್ನೋದು ಗೊತ್ತು ಅನ್ಕೋತೀನಿ. ಅದಕ್ಕೆಲ್ಲ ನೀನು ಒಂದು ಓಪನ್ ಮೈಂಡ್ ಇಟ್ಕೊಂಡು ನನಗೆ ಸಪೋರ್ಟ್ ಮಾಡೋ ಥರ ಇದ್ದರೆ ನನಗೂ ಇಷ್ಟನೇ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ. ಆಮೇಲೆ ಅವ್ನು ಹೇಳ್ದ, ನನಗೆ ಗೊತ್ತು ಈ ಫೀಲ್ಡೆಲ್ಲ ಹೇಗೆ ಅಂತ, ನೀನು ನಿನ್ನ ಡಿಗ್ನಿಟಿಯಲ್ಲಿ ನೀನು ಇರಬೇಕು, ನಮ್ಮ ಇದ್ರಲ್ಲಿ ನಾವು ಒಂದು ಟ್ರಾನ್ಸ್ಪರೆನ್ಸಿ, ಈ ಥರ ಒಂದು ವೆರಿ ಮೆಚ್ಯೂರ್ ಟಾಕ್ ಎಲ್ಲ ಆಗಿ ಆಮೇಲೆ ಸೀದಾ ಏನು ಯಾರೋ ಅಂದರೆ ಫಿಲ್ಮಿ ಸ್ಟೈಲಲ್ಲಿ ಯಾರೋ ಅಪೋಸ್ ಮಾಡೋ ಅಂಥದ್ದು ಏನೂ ಇಲ್ಲ. ಆ ಥರ ಇತ್ತ ತಲೆಯಲ್ಲಿ ಏನಾದ್ರು ಮಾಡ್ಬೇಕು, ಯಾರಾದ್ರೂ ಮಾಡ್ಬೇಕಿತ್ತು, ಏನಾದ್ರು ಒಂಚೂರು ಮಜಾ ಇರೋದು, ಎಕ್ಸೈಟ್ಮೆಂಟ್, ಎಲ್ಲರೂ ಓ ಖುಷಿ, ಏನ್ ಖುಷಿ, ಡಬಲ್ ಎಕ್ಸೈಟ್ಮೆಂಟ್ ಅವ್ರಿಗಿತ್ತು, ಅವ್ರಗಳಿಗೆ ಜಾಸ್ತಿ ಎಕ್ಸೈಟ್ಮೆಂಟ್ ಆಗೋಗಿತ್ತು. ಅಯ್ಯೋ ಅರ್ಚನಂದು ರಂಗನ ಮದುವೆನ ಓ ಅಂತ. ಆಮೇಲೆ ಎಲ್ಲರೂ ತುಂಬಾ ಖುಷಿ ಪಟ್ಕೊಂಡು ಎರಡೂ ಮನೆಯಿಂದ ತುಂಬಾ ಖುಷಿ ಪಟ್ಟು ಒಳ್ಳೆ ಸಲೀಸಾಗಿ ಮದುವೆ ಎಲ್ಲ ಆಯ್ತು, ಸುಸೂತ್ರವಾಗಿ ಆಯ್ತು. ಆಮೇಲೆ ಮನೆಗೆ ಬಂದ್ಮೇಲೂ ನಂಗೆ ಎಲ್ಲಾ ರೀತಿಯಲ್ಲಿ ಸಪೋರ್ಟ್ ಸಿಕ್ತು. ನಂಗೆ ಅವನ್ ಸ್ವಲ್ಪ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಮಾತು, ಶುಗರ್ ಕೋಟ್ ಮಾಡಿ ಏನು ಹೇಳೋದಿಲ್ಲ. ಒಂದೊಂದ್ಸಲಿ ನಂಗೆ ಅಯ್ಯೋ ಏನು ಇಟ್ ಮೇ ಸೌಂಡ್ ಲಿಟಲ್ ರೂಡ್ ಒಂದೊಂದ್ಸಲಿ, ಬಟ್ ಅದ್ರಲ್ಲಿ ಎಷ್ಟು ಸತ್ಯ ಇರುತ್ತೆ ಅಂದ್ರೆ ಅದು ಗ್ರಾಜುವಲಿ ಮಾತಾಡ್ತಾ ಹೋದ್ರೆ ಗೊತ್ತಾಗತ್ತೆ ನನ್ನ ಗಂಡನ ಹತ್ರ ಹೇಗೆ ಅಂತ. ಸೊ ಒಂಥರ ಒಂದ್ ರೀತಿಯಲ್ಲಿ ನಾನು ಮುಂಚೆ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಇದ್ದೆ. ಸುಮ್ನೆ ಯಾರಾದ್ರೂ ಜ್ವರ ಕೆಮ್ಮಿದ್ರು ಅವಳು ಬಂದ್ಬಿಡ್ತಾ ಇತ್ತು ನಂಗೆ, ಅಷ್ಟು ಸೆನ್ಸಿಟಿವ್, ಹಚ್ಕೊಬಿಡ್ತಿದ್ರಿ, ತುಂಬಾ ಸೆನ್ಸಿಟಿವ್. ನಂಗೆ ಯಾರಾದ್ರೂ ಕೀಟ್ಲೆ ಕಿತಾಪತಿ ಮಾಡಿದ್ರೆ, ನಮ್ಮ ಅಪ್ಪಂಗ್ ಕಿತಾಪತಿ ಯಾರೋ ಮಾಡಿದ್ರು ನಂಗೆ ಅವಳು ಎಲ್ಲದಕ್ಕೂ ಅಳೋದು. ಇವಾಗ ನನ್ನ ಗಂಡ ನನ್ನನ್ನು ಎಷ್ಟು ಗಟ್ಟಿ ಮಾಡಿದಾನೆ ಅಂದ್ರೆ ಎಲ್ಲ ಕ್ರೆಡಿಟ್ ಅವನಿಗೆ ಹೋಗ್ಬೇಕು. ಒಂದೊಂದ್ಸಲಿ ನಮ್ಮ ಅಮ್ಮನೇ ಹೇಳ್ತಿರ್ತಾರೆ, ನೀನ್ ಹಿಂಗಿರ್ಲಿಲ್ಲಲ್ಲ ನೀನು ಅಂತ. ಹೌದು, ನನ್ ಗಂಡ ನನ್ ಗಟ್ಟಿ ಮಾಡಿದ್ದಾನೆ, ಮುಂಜಿ ಆಗಿದ್ರೆ ಈಗೆಲ್ಲಾನು. ನನ್ಗೆ ಒಬ್ಬ ಕಾಮನ್ ವಿವರ, ನನ್ಗೊಂದು ಕ್ಯೂರಿಯಾಸಿಟಿ ಇದೆ. ನಿಮ್ಮೊಂದು ಮ್ಯೂಸಿಕಲ್ ಫ್ಯಾಮಿಲಿ ಅಂದ್ರೆ ತಂದೆನೂ ಮ್ಯೂಸಿಕ್ ಬ್ಯಾಕ್ ಗ್ರೌಂಡು, ಶಿವಮೊಗ್ಗ ಸುಬ್ಬಣ್ಣ ಅವರು, ನೀವು ಹೆಂಗಿರ್ತಿತ್ತು ನಿಮ್ದು ಜುಗಲ್ಬಂದಿ ಯಾವ ರೀತಿ ಇರ್ತಿತ್ತು, ಸಂಗೀತದ ಅಲ್ಲೇನಾದ್ರೂ ಕಾಂಪಿಟೇಷನ್, ಸಂಘರ್ಷ ಅಂತ ಅಂದ್ರೆ ನಾನು ಅದನ್ನ ಬೇರೆ ರೀತಿ ಹೇಳ್ತಾ ಇಲ್ಲ, ಒಂದು ಸ್ವೀಟ್ ಸಂಘರ್ಷಗಳು, ತಾಳಗಳ ಬಗ್ಗೆ, ರಾಗಗಳ ಬಗ್ಗೆ, ಶ್ರುತಿ ಬಗ್ಗೆ ಚರ್ಚೆ ಆಗ್ತಿತ್ತ? ಎಸ್, ಯಾವಾಗ್ಲೂ. ಆಮೇಲೆ ನಮ್ಮ ಮನೆಯಲ್ಲಿ ನನ್ನ ಗಂಡನ ಅಕ್ಕ ಅವಳು ತುಂಬಾ ಚೆನ್ನಾಗಿ ಹಾಡ್ತಾಳೆ, ಭಾಗ್ಯಶ್ರೀ. ಅವ್ರ ಹಬ್ಬ ಹರಿದಿನಗಳಲ್ಲೆಲ್ಲ ಅವ್ರು ಬಂದು ಸೇರ್ಕೊಂಡಾಗ ನಮ್ದೆಲ್ಲ ಒಂದ್ ಬೈಠಕ್ ಆಗೋದು. ಎಲ್ಲರೂ ಹಾಡುಗಳು ಹೇಳ್ಕೊಂಡು ಅದು ಇದು ಹರಟೆ ಹೊಡ್ಕೊಂಡು ವಿಷಯಗಳ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ತುಂಬಾ ಮಜವಾದ ಟೈಮ್ ಕಳೀತಾ ಇರ್ತಿದ್ವಿ. ಆಮೇಲೆ ಗಣಪತಿನ ಬಿಡೋ ಟೈಮಲ್ಲಿ ಒಂದು ಭಜನೆ ಮಾಡೋದು ಒಟ್ಟಿಗೆ ಕೂತ್ಕೊಂಡು. ನನ್ ಗಂಡ ತಬಲಾ ತಗೊಂಡ್ಬಂದು ತಾನು ನುಡಿಸ್ಕೊಂಡು ತಾನು ಹಾಡ್ಕೊಂಡು, ಮದುವೆ ಹೊಸ್ತರಲ್ಲಿ 1-2-3 ಕಾರ್ಯಕ್ರಮ ಬೇರೆ ಕೊಟ್ಟಿದೀವಿ ನಾನು ನನ್ ಗಂಡ, ಗಜಲ್ ಕಾರ್ಯಕ್ರಮಗಳು. ತುಂಬಾ ಅದ್ಭುತವಾಗಿ ಹಾಡ್ತಾನೆ ನನ್ ಗಂಡ, ತುಂಬಾ ಅಂದ್ರೆ ಅವ್ನ್ ಕ್ಲೋಸ್ ಸರ್ಕಲ್ ಗೊತ್ತು. ನಮ್ಮ ಮಾವನವರದ್ದು ಕಂಠ ಏನಿದೆಯಲ್ಲ, ರಿಚ್ ಕಂಠ, ಅದೇ ತರದ ಗಟ್ಟಿಯಾದ ಒಂದು ಕಂಠ ಇದೆ ನನ್ನ ಹಸ್ಬೆಂಡ್ಗೆ. ಮತ್ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡ್ತಾರೆ. ಆದ್ರೆ ಸ್ಟೇಜ್ ಶೋ ಕಮ್ಮಿ ಅನ್ಕೋತೀನಿ, ಕಮ್ಮಿ ಎಲ್ಲ ಇಲ್ವೇ ಇಲ್ಲ. ಅಂದ್ರೆ ಈಸ್ ಅ ಸೀನಿಯರ್ ಅಡ್ವೊಕೇಟ್, ಇವರಾಯ್ತು ಪುರ್ಸೊತ್ತೇ ಇಲ್ವಲ್ಲ. ಹೌದು, ಕರೆಕ್ಟ್, ಪುರ್ಸೊತ್ತಿಲ್ಲ. ಮತ್ತೆ ಈ ಫೀಲ್ಡಿಗೆ ಬರೋ ಏನು ಇಂಟ್ರೆಸ್ಟ್ ಇರ್ಲಿಲ್ಲ ನನ್ ಗಂಡಂಗ್ ಮೊದ್ಲಿಂದ. ಹಾಗಾಗಿ ನಾವು ಮನೆಯಲ್ಲಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಎಷ್ಟೋ ಸಲ ಅವನಿಗೆ ಪುರ್ಸೊತ್ತಿದ್ದಾಗ. ಈಗಲೂ ಅಪರೂಪಕ್ಕೆ ಮಾಡ್ತೀವಿ. ಅವ್ನು ತಬಲಾ ಇಟ್ಕೊಂಡು ಕುತ್ಕೋತಾನೆ, ನಾನು ಶಾಸ್ತ್ರೀಯ ಸಂಗೀತ ಏನೋ ಪ್ರಾಕ್ಟೀಸ್ ಮಾಡೋದು, ಆಮೇಲೆ ಗಜಲ್ಗಳು ಹಾಡೋದು ಮಾಡ್ತಾ ಇರ್ತೀವಿ. ತುಂಬಾ ಚೆನ್ನಾಗಿರುತ್ತದು. ಈ ಸುಬ್ಬಣ್ಣ ಅವ್ರ ಜೊತೆಗೆ ಯಾವ್ದಾದ್ರು ನೆನಪಿದ್ಯಾ? ಅವರು ಸುಗಮ ಸಂಗೀತದಲ್ಲಿ ಮೇರು ಧ್ರುವತಾರೆ. ಅವರು ಫಸ್ಟ್ ಸಾಂಗೇನೆ ಅವರು ಕಾಡು ಕುದುರೆ ಓಡಿ ಬಂದಿತ್ತು, ನ್ಯಾಷನಲ್ ಅವಾರ್ಡೇ ತಗೊಂಡವ್ರು ಅವರು. ಸೊ ಹೌ ಡಿಡ್ ಹಿ ರೇಟ್ಸ್ ಯು? ನಿಮ್ಗೆ ಯಾವ ರೀತಿ ಸಜೆಷನ್ ಕೊಡ್ತಿದ್ರಾ? ನೀವೇನಾದ್ರೂ ಅವರಿಂದ ಕಲ್ತಿದ್ದೇನು? ಅವರು ನನ್ಗೆ ತುಂಬಾ ಮಜವಾದ 2 ಹೆಸರಿಟ್ಟಿದ್ರು. ಹೌದಾ? ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಂತ. ಅಂದ್ರೆ ಅದು ಯಾವ ರೀತಿ? ಅಂದ್ರೆ ಏನ್ ಕೇಳಿದ್ರು ಸಿಗತ್ತಲ್ಲೇ ಅಂತ, ಯಾವ ರೀತಿ ಹಾಡು ಕೇಳಿದ್ರು ಸಿಗತ್ತೆ ಅಂತ. ಸೊ ಭಾವಗೀತೆ ಕೇಳಿದ್ರೆ ಭಾವಗೀತೆ ಹಾಡ್ತೀನಿ, ಫಿಲಮ್ ಕೇಳಿದ್ರೆ ಫಿಲಮ್ ಹಾಡ್ತೀನಿ, ಕ್ಲಾಸಿಕಲ್ ಅಂದ್ರೆ ಕ್ಲಾಸಿಕಲ್ ಹಾಡ್ತೀನಿ, ಲೈಟ್ ಕ್ಲಾಸಿಕಲ್ ಅಂದ್ರೆ ಅದು ಹಾಡ್ತೀನಿ, ಭಜನ್ ಹಾಡ್ತೀನಿ, ಅಭಂಗ ಹಾಡ್ತೀನಿ ಅಂತ, ಫೋಕ್ ಹಾಡ್ತೀನಿ, ಕೌಂಟ್ಲೆಸ್. ಸೊ ಅವರು ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಂತ ತಮಾಷೆ ಮಾಡೋರು ನಂಗೆ. ಇನ್ನೊಂದು AV ಅಂತ ಕರೆಯೋರು, ಆಡಿಯೋ ವಿಜುವಲ್ ಅಂತ.
ಇದ್ರ ಕತೆ ಇದು. ನನ್ನ ಸೊಸೆ ಆಡಿಯೋ ವಿಜುವಲ್ ಅಪ್ಪ, ಆಡಿಯೋ ವಿಜುವಲ್ ಅಂದರೆ ಹಾಡ್ಲಿಕ್ಕೂ ಚಂದ ನೋಡ್ಲಿಕ್ಕೂ ಚಂದ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋರು ಎಲ್ಲರ ಹತ್ರನೂ. ಸೊ ಅವರು ಆಡಿಯೋ ವಿಜುವಲ್ ಅಂತ ಕರೆಯೋದು ನನಗೆ. ಆಮೇಲೆ ಅವ್ರ ಜೊತೆ ಸುಮಾರು ಕಾರ್ಯಕ್ರಮಗಳಿಗೆ ಹೋಗಿ ಹಾಡಿದ್ದೀನಿ ನಾನು. ಅವರಿಗೆ ನನ್ನ ಧ್ವನಿಯಲ್ಲಿ ಬಾಗಿಲುಳು ಕೈ ಮುಗಿದು ಅವ್ರ ಕೊನೆ ದಿನಗಳ ತನಕನೂ ನಾನು ಹೋಗೋರ ಜೊತೆ ಕೂತ್ಕೊಂಡ್ರೆ, ಪಾಪು ಯಾವುದಾದ್ರೂ ಒಂದು ಇದು ಹಾಡು ಹೇಳು, ನಂದು ಹಾಡು ಹೇಳು, ಬಾಗಿಲುಳು ಕೈ ಮುಗಿದು ಹೇಳು ಅಂತ ಹೇಳ್ಸೋರು. ಸೊ ಅದು ತುಂಬ ಇಷ್ಟಪಡೋರು, ಆ ಹಾಡನ್ನ ತುಂಬ ಕೇಳೋರು. ಅದು ಒಂದು ಖಂಡಿತ. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನಿ, ಶಿಲೆಯಲ್ಲವೇ ಗುಡಿಯು ಕಲೆಯ ಬಲೆಯೂ. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನಿ, ಶಿಲೆಯಲ್ಲವೇ ಗುಡಿಯು ಕಲೆಯ ಬಲೆಯೂ. ಇದು ಯಾವಾಗಲೂ ಕುವೆಂಪುರವ್ರ ಸಾಹಿತ್ಯನೂ ಅವ್ರಿಗೆ ತುಂಬ ಇಷ್ಟ ಯಾವಾಗ್ಲೂ. ಅದರಲ್ಲೂ ಈ ಹಾಡು ಅಂದರೆ ತುಂಬ ಇಷ್ಟಪಡ್ತಿದ್ರು. ಅವರೇ ಇದಕ್ಕೆ ಸಂಗೀತ ಅವರೇ ಕೊಟ್ಟಿರೋದು. ನಾನು ಇದನ್ನು ಹಾಡಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗ್ತೈತೆ, ಯಾವಾಗಲೂ ಕೇಳೋದಕ್ಕೆ ಯಾವಾಗಲೂ ಇಷ್ಟಪಡ್ತಿದ್ರು. ನೀವು ಯಾವ್ದಾದ್ರು ಸಾಂಗ್ ಅವ್ರಿಗೆ ಡೆಡಿಕೇಟ್ ಮಾಡಬೇಕು ಅಂತಂದ್ರೆ? ಇದು ತುಂಬ ಜನ ಕೇಳಿಲ್ದೇ ಇರೋಂಥ ಹಾಡು, ಬಟ್ ತುಂಬ ಸುಂದರವಾದ ಹಾಡು ಇದು. ಆ್ಯಕ್ಚುಲಿ ಡ್ಯೂಯೆಟ್ ಆಗಿ ಹಾಡ್ತಿದ್ವಿ ನಾನು ಅವರು, ಅವರೇ ಕಂಪೋಸ್ ಮಾಡಿರೋದು ಒನ್ಸ್ ಅಗೇನ್. ಇದು ಕೂಡ ಕುವೆಂಪು ಅವರದ್ದೇ, ಜೇನಾಗುವ ಅಂತ. ಓಕೆ. ನಾನಿನಗೆ ನೀ ನನಗೆ ಜೇನಾಗುವ, ರಸದೇವ ಗಂಗೆಯಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ಹೂವಾಗುವ ಹಣ್ಣಾಗುವ, ರಸರೂಪಿ ಭಗವತಿಗೆ ಮುಡಿಪಾಗುವ, ನಾನಿನಗೆ ನೀನೆನಗೆ ಜೇನಾಗುವ, ರಸದೇವ ಗಂಗೆಯಲಿ ಮೀನಾಗುವ. ಇವಾಗ ರೀಲ್ಸ್ ಅಲ್ಲಿ ತುಂಬಾ ಇದು ಟ್ರೆಂಡ್ ಕೂಡ ಆಗ್ತಾ ಇದೆ ಈ ಹಾಡ. ಅಂದ್ರೆ ಕುವೆಂಪು ಅವ್ರ ಈ ಸಾಲ್ಗಳು ರೀಲ್ಸ್. ಸೊ ಏನಾದರೂ ಒಡನಾಟ ಅಂದರೆ ಈ ಥರದೊಂದು ಇನ್ಸಿಡೆಂಟ್ ನನಗೆ ಯಾವಾಗಲೂ ಮೆಮೊರೇಬಲ್ ಆಗಿರುತ್ತೆ, ಅವ್ರ ಜೊತೆ ಇದ್ದಿದ್ದು, ಇಲ್ಲಿವರೆಗೂ ಅವ್ರ ಜೊತೆ ಕಳೆದಂಥ ದಿನಗಳು, ಏನಾದರೂ ಒಂದು ಇನ್ಸಿಡೆಂಟ್ ನಮ್ಮ ವ್ಯೂವರ್ಸ್ಗೆ ಹೇಳ್ಬೋದಾ? ಇಂಥದ್ದು ಮೆಮೊರೇಬಲ್ ಇನ್ಸಿಡೆಂಟು ಸುಬ್ಬಣ್ಣ ಅವ್ರ ಜೊತೆ ಕಳೆದಿದ್ದು ಯಾವಾಗಲೂ ಮರೆಯೋಕ್ಕೆ ಆಗಲ್ಲ ಅಂತ. ಒಂದು ಈ ಥರ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ದಂಥ ಟೈಮು ನಂಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಅವರು ಸಣ್ಣ ಮಕ್ಕಳ ಥರ ಎಲ್ಲವನ್ನ ಅಪ್ರಿಷಿಯೇಟ್ ಮಾಡೋದು. ಆಮೇಲೆ ಏನು ಬೇಜಾರಾಯ್ತಂದ್ರೆ ತಕ್ಷಣ ಸಣ್ಣ ಮಕ್ಳಂಗೆ ಏನೋ ಕೋಪ ಮಾಡ್ಕೊಳ್ಳೋದು. ಆಮೇಲೆ ಇಮಿಡಿಯೇಟ್ ಆಗಿ ಪಾಪು ಸಾರಿ ಪಾಪು ಅಂತ ಬಂದು ಸಾರಿ ಕೇಳೋದು. ಇದೆಲ್ಲ ಒಂಥರ ಮಜವಾಗಿರೋದು. ಆಮೇಲೆ ನಾನು ವೀಕೆಂಡ್ ಅಲ್ಲಿ ನಾನು ಅಡುಗೆ ಮಾಡ್ತಾ ಇದ್ದೆ. ಹೌದಾ? ನಾನು ಏನಾದರೂ ಈ ಎಣ್ಣೆ ರೊಟ್ಟಿ ಅಂತ ಒಂದು ಮಾಡ್ತೀನಿ ನಾನು. ನನ್ನ ಸ್ಪೆಷಾಲಿಟಿ ಅದು. ಅಂದ್ರೆ ನನ್ನ ಅಮ್ಮಂದು ಸ್ಪೆಷಾಲಿಟಿ, ಅವರಿಂದ ಕಲ್ತಿದ್ದು ಅದು. ಪೂರಿ ನಾವು ಹೇಗೆ ಮಾಡ್ತೀವಿ ಹಾಗೆ ಅಕ್ಕಿ ಹಿಟ್ಟನ್ನ ಕಂಪ್ಲೀಟ್ಲಿ ಮೊಸರಲ್ಲೇ ಕಲಿಸ್ಬಿಟ್ಟು ಅದನ್ನ ಎಣ್ಣೆಯಲ್ಲಿ ಬಿಟ್ಟು ಕರೆದು ಪೂರಿ ತರ ಮಾಡಿ ಕೊಡೋದು. ತುಂಬಾ ಅಂದ್ರೆ ತುಂಬಾ ರುಚಿಯಾಗಿ. ಮಜ್ಜಿಗೆ ಕೋಡ್ಬಳೆ ತಿಂದಿರ್ತೀರಿ ನೀವು, ಅದೇ ರೀತಿ ಇರುತ್ತೆ. ಸೊ ಅದು ಅವರಿಗೆ ತುಂಬಾ ಇಷ್ಟ ಆಗೋದು. ಏನಾದ್ರೂ ಮಾಡ್ಬಿಟ್ರೆ ಬೇರೆ ರೀತಿ. ಆಮೇಲೆ ಮಲೆನಾಡಲ್ಲಿ ನಾವು ಇದ್ ಮಾಡ್ತೀವಲ್ಲ, ಊಡಿದ ಅವಲಕ್ಕಿ ಓಡ್ತೀವಲ್ಲ, ಪೇಪರ್ ಅವಲಕ್ಕಿ, ಅದನ್ನ ಒಗ್ಗರಣೆ ಹಾಕಿ ಊಡ್ಬಿಟ್ಟು ಕೊಟ್ರೆ ತುಂಬಾ ಖುಷಿ ಪಟ್ಟು ಪಾಪು ತುಂಬಾ ಚೆನ್ನಾಗಿ ಮಾಡಿದೆ, ಪಾಪು ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಕೈ ಹಿಡ್ಕೊಂಡು ಮುತ್ಕೊಡೋರು ನಂಗೆ. ಸೊ ಅದು ನೆನಪಾಗತ್ತೆ, ತುಂಬಾ ಖುಷಿ ಪಡೋರು.